ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರ ಜಾತಕದಲ್ಲಿ ಈ ಮೂವರು ದ್ರೋಹಿಗಳ ಹೆಸರು ಬರುತ್ತಿದೆ. ಖಂಡಿತವಾಗಿ ಇವರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಇಲ್ಲವಾದಲ್ಲಿ ಬಹಳಷ್ಟು ಕಷ್ಟಗಳು ಕಾಣಿಸಿಕೊಳ್ಳುತ್ತೆ. ಕುಂಭ ರಾಶಿಯವರ ಜಾತಕದಲ್ಲಿ ಮೂವರು ದ್ರೋಹಿಗಳ ಹೆಸರು ಕಾಣಿಸಿಕೊಳ್ಳೋದಕ್ಕೆ ಕಾರಣ ನೀವು ಜಾಗರೂಕರಾಗಿರಬೇಕು. ಆದರೆ ನಿಮ್ಮ ಜಾತಕ ಹೇಗಿರುತ್ತದೆ, ಅವರ ಜಾತಕದಲ್ಲಿರುವ ಮೂವರು ದ್ರೋಹಿಗಳು ಯಾರು, ನೀವು ಅವರನ್ನು ಹೇಗೆ ಮೋಸಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ, ನಿಮ್ಮ ಜೀವನವನ್ನು ನಾಶ ಮಾಡಲು ಯತ್ನಿಸ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅವುಗಳನ್ನು ಹೇಗೆ ಗುರುತಿಸೋದು ಮತ್ತು ಅವರುಗಳ ಹೆಸರುಗಳನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಳೋದಕ್ಕೋಸ್ಕರ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭ ರಾಶಿ ರಾಶಿ ಚಕ್ರದಲ್ಲಿ 11ನೇ ರಾಶಿ. ಧನಿಷ್ಠ ನಕ್ಷತ್ರವು 3-4 ಪಾದದಲ್ಲಿರುತ್ತದೆ. ಶತಭಿಷ ನಕ್ಷತ್ರವು 1, 2, 3, 4 ಪಾದಗಳಲ್ಲಿ, ಪೂರ್ವಾಷಾಢ ನಕ್ಷತ್ರ 1, 2, 3 ಪಾದದಲ್ಲಿ ಜನಿಸಿದಂಥವರು ಕುಂಭ ರಾಶಿ ಎಂದು ಪರಿಗಣಿಸಲಾಗುತ್ತೆ. ಈ ರಾಶಿಯ ಆಡಳಿತಗಾರ ಶನಿದೇವನ ಆಶೀರ್ವಾದ ಈ ರಾಶಿಯವರ ಜೀವನದಲ್ಲಿ ವಿಶೇಷವಾಗಿ ಪರಿಣಾಮವನ್ನು ಬೀರುತ್ತದೆ. ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಆಸೆ ಪಟ್ಟರು ಕೂಡ ಶನಿದೇವ ಕರ್ಮದ ದೇವರು, ನ್ಯಾಯದ ದೇವರು. ಆದ್ದರಿಂದ ನೀವು ಸ್ವಲ್ಪ ಪರೀಕ್ಷೆಗಳನ್ನು, ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂದೇ ಬರುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯಲ್ಲಿ ಜನಿಸಿದಂಥವರ ಗುಣಲಕ್ಷಣಗಳನ್ನು ನೋಡಿದರೆ ಅವರು ಸಂಬಂಧಗಳು ಮತ್ತು ಬಾಂಧವ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಯಾರಾದರೂ ಅವರಿಗೆ ಸಣ್ಣ ಸಹಾಯ ಮಾಡಿದರೂ ಅವರು ಆ ಸಹಾಯವನ್ನು ಯಾವಾಗಲೂ ಕೂಡ ನೆನಪಿಸಿಕೊಳ್ತಾರೆ. ಆದರೆ ಅವರು ಆಗಾಗ್ಗೆ ಶಿಸ್ತು ಪಾಲಿಸಿದ ಸಂದರ್ಭಗಳನ್ನು ಎದುರಿಸ್ತಾರೆ. ಅವರು ಕೋಪದ ಸ್ವಭಾವವನ್ನು ಹೊಂದಿರೋದ್ರಿಂದ ಬೇರೆಯವರು ಕೆರಳಿಸಿದರೆ ಅವರ ಉಗ್ರವಾದ ಕೋಪವನ್ನು, ಪ್ರವೃತ್ತಿಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರುತ್ತದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿ ಅವಾಗವಾಗ ನಡೆಯುತ್ತಿರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು, ತೊಂದರೆಗಳು, ಆದ್ದರಿಂದ ಅವರು ಜೀವನದಲ್ಲಿ ಕೆಲವು ಮುಜುಗರದ ಸಂದರ್ಭಗಳನ್ನು ಎದುರಿಸ್ತಾರೆ. ಅವರು ಎಂದಿಗೂ ತಮ್ಮ ನೋವು ಅಥವಾ ಜವಾಬ್ದಾರಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸೋದಿಲ್ಲ. ಅವರು ತಮ್ಮ ನೋವನ್ನು ಹೃದಯದಲ್ಲೇ ಇಟ್ಟುಕೊಳ್ತಾರೆ. ಎಲ್ಲ ನೋವಿನಿಂದ ಕೂಡ ಅವರು ಮುಖ್ಯವಾಗಿ ಪಾಠಗಳನ್ನು ಕಲಿತಿದ್ದಾರೆ. ನಿಮಗೆ ವಿಶೇಷವಾಗಿರುವಂತಹ ಯಾವುದೇ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳುವಂತಹ ಮನಸ್ಥಿತಿಯನ್ನು ಅವರು ಹೊಂದಿರೋದ್ರಿಂದ ಈ ರೀತಿಯ ಮನಸ್ಥಿತಿಯಿಂದಾಗಿ ಅವರು ಅನೇಕ ತೊಂದರೆಯನ್ನು ಎದುರಿಸ್ತಾ ಇರ್ತಾರೆ. ನೀವು ಈ ನೀತಿಯನ್ನು ಬದಲಾಯಿಸಲು ಪ್ರಯತ್ನಿಸ್ತಾ ಇದ್ರೆ ಅಥವಾ ಯಾವುದೇ ಕಾರಣಕ್ಕೂ ವಿಫಲರಾಗ್ತಾ ಇರ್ತೀರಾ. ಕುಂಭ ರಾಶಿಯವರು ಎಲ್ಲರನ್ನ ಕೂಡ ಸಂಪೂರ್ಣವಾಗಿ ನಂಬುವಂತಹ ಮನಸ್ಥಿತಿ. ಅವರು ತಮ್ಮ ಸ್ನೇಹಿತರಿಗೆ ನಂಬಿಕೆಗೆ ಅರ್ಹರು ಮತ್ತು ಕೆಲಸಗಳನ್ನು ಸಹ ಮುಗಿಸಬಲ್ಲರು. ಅವರು ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಕೂಡ ನೇರವಾಗಿ ಒಂದು ವಿಶೇಷವಾದ ಪರಿಣಾಮವನ್ನು ಹೊಂದಿರತಕ್ಕಂಥ ಜನರಾಗಿರೋದ್ರಿಂದ ಅವರ ಜೀವನ ಅದ್ಭುತವಾಗಿರುತ್ತೆ. ಅಲ್ಲದೆ ಈ ಕುಂಭ ರಾಶಿ ಅಡಿಯಲ್ಲಿ ಜನಿಸಿದಂಥವರು ಯಾವಾಗಲೂ ಕೂಡ ಜೀವನದಲ್ಲಿ ಏರಿಳಿತಗಳು ಸಹ ಯಾವಾಗಲೂ ಬರ್ತಾ ಇರುತ್ತೆ. ಏಕೆಂದರೆ ಕಷ್ಟಗಳನ್ನು ಕೊಡುವಂತಹ ಶನಿ ದೇವರು ಇವರಿಗೆ ಪರೀಕ್ಷೆಯ ನಂತರವೇ ಒಂದು ವಿಶೇಷವಾಗಿರುವಂತಹ ಶುಭ ಫಲವನ್ನು, ಸಿಹಿ ಸುದ್ದಿಯನ್ನು ಕೊಡೋದಕ್ಕೆ ಸಾಧ್ಯ. ಇವರು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಯಾವಾಗಲೂ ಸತ್ಯ ಧರ್ಮವನ್ನು ಎತ್ತಿಡಿಬೇಕು, ಇಲ್ಲವಾದರೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಈ ರಾಶಿ ಚಕ್ರದವರಿಗೆ ಈ ಜೀವನದಲ್ಲಿ ಬರುವಂತಹ ಎಲ್ಲ ಸವಾಲನ್ನು ಎದುರಿಸೋದಕ್ಕೆ ಸಾಧ್ಯವಾಗೋದು ಅಂದರೆ ಖಂಡಿತವಾಗಿ ನಾವು ತಿಳಿಸುವಂತಹ ಪರಿಹಾರವನ್ನು ಮಾಡಲೇಬೇಕು. ಅವರು ಸ್ವಲ್ಪ ಸಮಯದಲ್ಲೇ ಖಂಡಿತವಾಗಿ ಎಲ್ಲರಿಗೂ ಕೂಡ ಹೊಂದಿಕೊಳ್ತಾರೆ. ಅವರಿಗೆ ಅಗತ್ಯವಿರುವಷ್ಟು ಹಣ ಸಿಗದಿದ್ದರೂ ಕೂಡ ಅಗತ್ಯವಿಲ್ಲದಿದ್ದಾಗ ಅವರ ಬಳಿ ಹೆಚ್ಚಿನ ಹಣವಿರುತ್ತದೆ. ಸಂಬಂಧಿಕರು ಮತ್ತು ಆಪ್ತ ಕುಟುಂಬ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೊಂದಿಸಿ ಉನ್ನತ ಸ್ಥಾನಕ್ಕೆ ತಲುಪಲು ಸಹಾಯ ಮಾಡ್ತಾರೆ. ಸಮಾಜದಲ್ಲಿ ಉನ್ನತವಾದ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ದೊರೆಯುತ್ತೆ. ಈ ಜನರು ಅನ್ಯಾಯಕ್ಕೆ ಒಳಗಾಗುವ ಸಂದರ್ಭಗಳಿವೆ. ಅವರು ಪೂರ್ವಗ್ರಹದಿಂದ ಕೂಡ ಬಳಲುತ್ತಾರೆ. ಇದ್ದಕ್ಕಿದ್ದಂತೆ ಅವರಿಗೆ ರಾಜಕೀಯ ಅಧಿಕಾರವು ಬರುತ್ತದೆ. ಅವರಿಗೆ ಶುಕ್ರ ಮತ್ತು ಶನಿಯ ವಿಶೇಷವಾದ ಲಾಭದಾಯಕಗಳ ದಿನಗಳು ಕೂಡ ಹತ್ತಿರಕ್ಕೆ ಬರುತ್ತೆ. ಏನೇ ಆದರೂ ಕೂಡ ತಪ್ಪಾಗಿ ಮಾಡುವಂತಹ ತಪ್ಪುಗಳು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಚರ್ಚೆಗಳ ನಂತರ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ನಿಮಗೆ ಉತ್ತಮವಾಗಿರುವಂತಹ, ಸಮಾಜದಲ್ಲಿ ಪ್ರಸಿದ್ಧ ಮತ್ತು ಟೀಕೆಗಳಿಗೆ ಗುರಿಯಾಗೋದನ್ನು ನೀವು ಎಲ್ಲವನ್ನ ಎದುರಿಸುವಂತಹ ಹಂತಕ್ಕೆ ಹೋಗಿ ತಲುಪಿದ್ದೀರಾ. ನಿಮ್ಮ ಮಕ್ಕಳು, ಸಂಬಂಧಿಕರು ಮತ್ತು ಸ್ವಂತದ ವರ್ಗದವರು ಕೂಡ ನಿಮ್ಮನ್ನು ಅನುಮಾನದ ದೃಷ್ಟಿಯಿಂದನೇ ನೋಡ್ತಾರೆ. ಯಾಕೆಂದರೆ ನೀವು ನೇರವಾಗಿ ನುಡಿತೀರಾ, ಇದ್ದಂತೆ ಹೇಳ್ತೀರಾ, ಅದು ಎಲ್ಲರಿಗೂ ಕೂಡ ತಪ್ಪಾಗಿ ಕಾಣಿಸಬಹುದು. ಅದಕ್ಕಾಗಿ ನೀವು ತೊಂದರೆಗೆ ಸಿಲುಕದೆ ಇರಬೇಕಂದ್ರೆ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಡ್ತೇವೆ. ಈ ಸಂದರ್ಭದಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭೂಮಿಯ ಮೌಲ್ಯ ಹೆಚ್ಚಳದಿಂದಾಗಿ ಅವರು ಶ್ರೀಮಂತರಾಗ್ತಾರೆ. ವ್ಯಾಪಾರ ಕೇಂದ್ರವನ್ನು ಬಾಡಿಗೆ ನೀಡ್ತಾರೆ. ಅವರು ಅದೃಷ್ಟವನ್ನು ಪಡೆದುಕೊಳ್ಳಲು ವಿಶೇಷವಾಗಿರುವಂತಹ ಆಶೀರ್ವಾದದ ದಯೆ ಮತ್ತು ಅವರ ಕುಲದೇವರ ಆಶೀರ್ವಾದ ಕೈ ಹಿಡಿಯುವಂತಹ ಸಂದರ್ಭ. ಈ ಸಮಯದಲ್ಲಿ ಕುಂಭ
ರಾಶಿಯವರ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆಗಳು ಅವರ ಮನೆ ಮತ್ತು ಮನಸ್ಸನ್ನು ಅದ್ಭುತವಾಗಿ ಬೆಳಕು ಮಾಡುತ್ತೆ. ಆದರೂ ಕೂಡ ಅವರು ಎಲ್ಲ ರೀತಿಯ ಕೆಲಸದಲ್ಲಿ ಒಂದಿಷ್ಟು ತೊಂದರೆಗಳು ಏರುಪೇರುಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳ ಅದೃಷ್ಟದಿಂದ ನೀವು ಉತ್ತಮವಾದ ಸ್ಥಾನವನ್ನು ಕೂಡ ತಲುಪ್ತೀರಾ. ಇನ್ನು ಹೆಣ್ಣು ಮಕ್ಕಳಿಗೆ ತಮ್ಮ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇರುತ್ತೆ. ಹಾಗಾಗಿ ಅವರ ಜಾತಕದಲ್ಲಿ ಕೆಲವು ಸಕಾರಾತ್ಮಕ ಮತ್ತು ಕೆಲವು ನಕಾರಾತ್ಮಕ ಫಲಿತಾಂಶಗಳು ಇರುತ್ತದೆ. ನೀವು ಅವರ ಜಾತಕವನ್ನು ಒಟ್ಟಾರೆಯಾಗಿ ನೋಡಿದರೆ ಅವರ ಜಾತಕದಲ್ಲಿ 3 ದ್ರೋಹಿಗಳ ಹೆಸರು ಖಂಡಿತವಾಗಿ ಬಂದೇ ಬರುತ್ತೆ. ಆ ದ್ರೋಹಿಗಳಿಂದ ನೀವು ಸಾಕಷ್ಟು ಕಷ್ಟವನ್ನು, ಅವಮಾನವನ್ನು, ದುಃಖವನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಆದ್ದರಿಂದ ಏಪ್ರಿಲ್ ತಿಂಗಳಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದಲ್ಲಿ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಎಲ್ಲವನ್ನ ಎದುರಿಸುವಂತಹ ಜಾಣ್ಮೆ ಮತ್ತು ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ನಾವು ತಿಳಿಸುವಂತಹ ಪರಿಹಾರಗಳು ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಕೆಲವು ಆರ್ಥಿಕವಾಗಿ ಕೆಳಕ್ಕೆ ಇಳಿಸಲು ಪ್ರಯತ್ನ ಮಾಡ್ತಿರುವಂತಹ ಜನರುಗಳಿದ್ದಾರೆ. ಅದಲ್ಲದೆ ಅವರು ನಿಮ್ಮ ಮೇಲೆ ಕೆಲವು ಕೆಟ್ಟ ಆರೋಪಗಳು ಮತ್ತು ಅಪಪ್ರಚಾರವನ್ನು ಮಾಡಲು, ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ನೀವು ಯಾವಾಗಲೂ ಕೂಡ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇರೋದನ್ನು ಅವರು ನೋಡಿ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ರೀತಿಯ ಅಪವಾದಗಳನ್ನು ಹಾಕ್ತಾ ಇರ್ತಾರೆ. ಕೆಟ್ಟ ಕಣ್ಣಿನ ದೃಷ್ಟಿಗಳನ್ನು, ನಕಾರಾತ್ಮಕವಾದ ಪ್ರಭಾವವನ್ನು ಬೀರ್ತಾನೆ ಇರ್ತಾರೆ. ಆದ್ದರಿಂದ ನೀವು ಅಂತಹ ಜನರೊಂದಿಗೆ ಜಾಗರೂಕರಾಗಿರಬೇಕು. ಹಾಗಾದರೆ ನಿಮ್ಮ ಸ್ನೇಹಿತರಲ್ಲಿ ಯಾರು ಶತ್ರುಗಳು, ಯಾರು ಒಳ್ಳೆಯವರು, ಕೆಲವು ಸಂದರ್ಭದಲ್ಲಿ ಕೆಲವರು ಜೀವನ ಹೇಗಿರಬೇಕು ಎಂಬುದರ ಕುರಿತು ಉಚಿತ ಸಲಹೆಯನ್ನು ನೀಡ್ತಾರೆ. ಆದರೆ ಆ ಸಲಹೆಯಿಂದ ನಿಮಗೆ ಲಾಭವಾಗುತ್ತದೋ ಅಥವಾ ಹಾನಿಯಾಗುತ್ತದೆ ಎಂದು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಆದ್ದರಿಂದ ಯಾರೇ ಒಬ್ಬರು ನಿಮಗೆ ಸಲಹೆ ನೀಡಿದರೂ ಕೂಡ ಅದರಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಯೋಚನೆ ಮಾಡಿ ನಿಧಾನಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ದಿಢೀರನೆ ಶ್ರೀಮಂತ ಆಗ್ತೀಯಾ, ಇದರಲ್ಲಿ ಹಣವನ್ನು ಹೂಡಿಕೆ ಮಾಡು ಅಂತ ಹೇಳ್ಕೊಟ್ಟ ತಕ್ಷಣ ನೀವು ಅದನ್ನು ಯೋಚನೆ ಮಾಡ್ದೇನೆ ಹಿಂದು ಮುಂದೆ ನೋಡದೆ ನಂಬಿ ಅದರಲ್ಲಿ ಹಣ ಹಾಕಿದ್ರೆ ಖಂಡಿತವಾಗಿ ಕಳ್ಕೊಳ್ತೀರಾ. ಈ ರೀತಿಯ ತೊಂದರೆಗೆ ಸಿಲುಕುವ ಅಪಾಯ ಕೂಡ ಜಾಸ್ತಿ ಇರುತ್ತೆ. ಎಲ್ಲವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಂತಹ ಜನರಿದ್ದಾರೆ, ಅವರು ಯಾವುದಕ್ಕೋಸ್ಕರ ಹೇಳ್ತಿದ್ದಾರೆ ಅವರನ್ನು ಗಮನಿಸಬೇಕು ಮತ್ತು ಅವರು ನೀಡುವಂತಹ ಸಲಹೆಯನ್ನು ಅನುಸರಿಸುವ ಮೊದಲು 10 ಬಾರಿ ಅಲ್ಲ 100 ಬಾರಿ ಯೋಚನೆ ಮಾಡಿ ಮುಂದುವರಿಬೇಕು. ನಿಮ್ಮನ್ನು ನೀವು ಕೇಳಿಕೊಳ್ಬೇಕು, ಇದು ಸರಿನೋ ತಪ್ಪು ಅಂತ ನಿಮ್ಮ ಜೊತೆ ನೀವು ಮಾತನಾಡ್ಕೊಳ್ಬೇಕು. ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಸರಿಯಾದ ಮಾತುಕತೆಯ ಮೂಲಕ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಕೆಲವರು ಹೊರಗೆ ಹಿತೈಷಿಗಳಂತೆ ಕಾಣಬಹುದು, ಆದರೆ ಒಳಗೆ ಅವರು ನಿಮ್ಮನ್ನು ಹಾನಿ ಮಾಡೋದಕ್ಕೆ ಬಯಸ್ತಾರೆ. ಈ ರೀತಿಯಾಗಿ ಅವರು ನಿಮಗೆ ಅನಗತ್ಯವಾದ ಸಲಹೆಯನ್ನು ನೀಡ್ತಾರೆ. ಅಂತಹ ಜನರ ಬಗ್ಗೆ ಜಾಗರೂಕರಾಗಿರಬೇಕು. ಅಂತಹ ದ್ರೋಹಿ ಜನರು ನಿಮ್ಮ ಜೀವನದಲ್ಲಿ ತುಂಬಾನೇ ಇದ್ದಾರೆ ಅಂತಲೇ ಹೇಳಬಹುದು. ಹಿತೈಷಿಗಳ ಹೆಸರಿನಲ್ಲಿ ನಿಮಗೆ ಮೋಸ ಮಾಡಿ ಸಿಹಿ ಮಾತುಗಳನ್ನು ಆಡುವಂಥವರೆಲ್ಲ ನಿಮಗೆ ಒಳ್ಳೆಯದನ್ನು ಬಯಸೋದಿಲ್ಲ. ಖಂಡಿತವಾಗಿ ಕುಂಭರಾಶಿಯವರೇ, ಆದ್ದರಿಂದ ಈ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಕೆಲವರು ಹಾಗೆ ಇರುತ್ತಾರೆ, ನಿಮ್ಮ ಶತ್ರುಗಳು ನೇರವಾಗಿ ಎದುರಿಸಲು ಬಯಸ್ತೀರಾ, ಆದರೆ ಕೆಲವು ಶತ್ರುಗಳು ನಿಮ್ಮನ್ನು ಹಿಂದೆಯಿಂದ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ನಿಮ್ಮ ಮುಂದೆ ಬರೋದಕ್ಕೆ ಧೈರ್ಯ ಇಲ್ಲ. ಅವರು ನಿಮ್ಮನ್ನು ಕೆರಳಿಸ್ತಾರೆ, ಜಗಳಕ್ಕೆ ಅವಮಾನ ಮಾಡ್ತಾರೆ, ಕೋಪ ಬರೆಸ್ತಾರೆ, ಆ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಕುಂಭರಾಶಿಯವರ ಮನಸ್ಥಿತಿ ಏನು, ಅವರು ಕೆರಳಿಸಿದರೆ ಅವರು ಕೆರಳುತ್ತಲೇ ಇರುತ್ತಾರೆ. ಈ ರೀತಿಯಾಗಿ ನೀವು ಅವುಗಳ ಕಾರಣದಿಂದಾಗಿ ಅನಗತ್ಯ ವಿಷಯಗಳು ಮತ್ತು ಸಂಘರ್ಷಗಳಲ್ಲಿ ಸಿಲುಕಾಕೊಳ್ತೀರಾ. ಅನೇಕ ರೀತಿಯ ತೊಂದರೆಗಳನ್ನ ಕೂಡ ಎದುರಿಸಬೇಕಾಗಿ ಬರುತ್ತೆ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬೇಕು. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಬಾರ್ದು. ಇದು ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ವೃತ್ತಿಪರ ಜೀವನ ಎಲ್ಲದರ ಮೇಲೂ ಕೂಡ ನಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಕುಂಭರಾಶಿಯವರು ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಅಂತಹ ದ್ರೋಹಿಗಳು ನಿಮ್ಮ ಸುತ್ತಲೂ ಕೂಡ ಇದ್ದಾರೆ. ಅವರು ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಸಂಬಂಧಿಕರ ನಡುವೆ ಇರ್ತಾರೆ. ಅವರಿಂದ ದೂರ ಇರೋದು ಉತ್ತಮ. ಯಾರಾದರೂ ನಿಮ್ಮನ್ನು ಕೆರಳಿಸಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ, ಅದರ ಪ್ರಯತ್ನ ಮಾಡ್ತಾ ಇದ್ರೆ ಅಂತಹ ಜಾಗದಿಂದ ನೀವು ಬೇಗ ಬರೋದು ಒಳ್ಳೆಯದು ಮತ್ತು ಅಂತಹ ಸಂಬಂಧಗಳನ್ನು ಬಿಟ್ಟಾಕೋದು ತುಂಬ ಒಳ್ಳೆಯದು. ನೇರವಾಗಿ ಅವರು ವಾದ ಮಾಡೋದಿಲ್ಲ, ಅಡ್ಡದಾರಿಯ ಮುಖಾಂತರ ನಿಮ್ಮ ಎಲ್ಲ ರೀತಿಯ ಗೌರವವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ನಿಮಗೆ ಏಕೆ ಹೇಳಲಾಗುತ್ತಿದೆ ಎಂಬುದರ ಬಗ್ಗೆ ತಿಳುವಳಿಕೆ ಇರಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ಒಳ್ಳೆಯದು ಮತ್ತು ಕೆಟ್ಟದನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆ ನಿಮಗೆ ಖಂಡಿತವಾಗಿ ಇರಬೇಕು. ಇಲ್ಲದಿದ್ದರೆ ನೀವು ಜೀವನದಲ್ಲಿ ಬಹಳಷ್ಟು ಒಳ್ಳೆಯದನ್ನು ಕಳ್ಕೊಳ್ಬೇಕಾಗುತ್ತೆ. ಕುಂಭರಾಶಿಯವರು ಹೆಚ್ಚು ಜಾಗರೂಕರಾಗಿದ್ದರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಅದೇ ರೀತಿ ಹಣಕಾಸಿನ ವಿಚಾರದಲ್ಲೂ ಕೂಡ ಮುಟ್ಟುಗೋಲು ಹಾಕಿಕೊಳ್ಳುವ ಸಂದರ್ಭ ಮತ್ತು ವ್ಯವಹಾರ ವಹಿವಾಟುಗಳಲ್ಲಿ ಯಾರನ್ನಾದರೂ ನಂಬಿ ಸಹಿ ಮಾಡಬಹುದಾ ಅಥವಾ ಒಪ್ಪಿಗೆ ಇಲ್ಲದೆ ನೀವು ಹಣವನ್ನು ನೀಡಬಹುದಾ ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿಯ ಕಾರಣದಿಂದ ನೀವು ಅಂತಹ ಕೆಲಸಗಳನ್ನು ಮಾಡಲು ಒತ್ತಾಯಿಸಲ್ಪಡಬಹುದು. ಆದ್ದರಿಂದ ನೀವು ಈ ವಿಷಯದಲ್ಲಿ ಜಾಗರೂಕರಾಗಿರಿ. ಹಣಕಾಸಿನ ವಿಚಾರದಲ್ಲೂ ಸಹ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮಿಂದ ಹಣವನ್ನು ಪಡೆದುಕೊಂಡು ಕೆಲವರು ನಿಮಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಅವರ ಬಗ್ಗೆ ಚರ್ಚಿಸಬೇಕು. ಅನುಮಾನ ಇರುವಂತಹ ವ್ಯಕ್ತಿಗಳ ಸ್ನೇಹವನ್ನು ಹಿಂದಿನಿಂದಲೇ ನಿಲ್ಲಿಸಬೇಕು.
ಒಟ್ಟಾರೆಯಾಗಿ ಅದು ನಿಮಗೆ ತುಂಬ ಒಳ್ಳೆಯದು, ಪ್ರಯೋಜನವನ್ನು ನೀಡುತ್ತೆ. ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಈ ರೀತಿಯಾಗಿ ಕುಂಭ ರಾಶಿಯವರ ಜಾತಕದಲ್ಲಿ 3 ದ್ರೋಹಿಗಳಿದ್ದಾರೆ. ಜಾಗರೂಕರಾಗಿರಿ. ಇದರ ಅರ್ಥ ಕೆಲವು ಜನರು ನಿಮಗೆ ಆರ್ಥಿಕವಾಗಿ ಹಾನಿ ಮಾಡಲು ನೋಡ್ತಾ ಇದ್ದಾರೆ ಮತ್ತು ಕೆಲವರು ನಿಮಗೆ ಅನಗತ್ಯವಾದ ಸಲಹೆ ನೀಡುವ ಮೂಲಕ ಹಾನಿ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಇಂತಹ ವಿವಿಧ ರೀತಿಯ ಸಂಘರ್ಷದಲ್ಲಿ ನಿಮ್ಮನ್ನು ಪ್ರಯತ್ನಿಸ್ತಾರೆ ತೊಡಗಿಸೋಕ್ಕೋಸ್ಕರ. ನೀವು ಜೀವನದಲ್ಲಿ ಅಂತಹ ದ್ರೋಹಿಗಳ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಜಾತಕದ ಪ್ರಕಾರ ಈ 3 ದ್ರೋಹಿಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿದ್ದಾರೆ. ಅವರು ಬೇರೆ ಯಾರೂ ಇರೋದಿಲ್ಲ. ನಿಮ್ಮ ಅಕ್ಕಪಕ್ಕದ ಮನೆಯವರೇ ಆಗಿರ್ಬೋದು, ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಸಂಬಂಧಿಕರು ಇರ್ಬೋದು. ಈ 3 ದ್ರೋಹಿಗಳ ಹೆಸರು, ಮೊದಲನೇ ಒಬ್ಬ ಪುರುಷನ ಹೆಸರು ಪಿ ಅಕ್ಷರದಿಂದ ಬರುತ್ತೆ, ಎರಡನೇ ಮಹಿಳೆ ಹೆಸರು ಎಸ್ ಅಕ್ಷರದಿಂದ ಬರುತ್ತೆ, ಮೂರನೆಯ ಮಹಿಳೆ ಹೆಸರು ಕೆ ಅಕ್ಷರದಿಂದ ಬರುತ್ತೆ. ಈ 3 ಅಕ್ಷರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಈ ಅಕ್ಷರದ ವ್ಯಕ್ತಿಗಳು ನಿಮ್ಮ ಜೊತೆ ಹೆಚ್ಚು ಸಂಪರ್ಕದಲ್ಲಿದ್ದರೆ ಅಥವಾ ನಿಮ್ಮ ಮನೆಗೆ ಪದೇ ಪದೇ ಬರ್ತಾ ಇದ್ರೆ, ನಿಮಗೆ ಬೇಡದೇ ಇರುವಂತಹ ಸಲಹೆಗಳನ್ನು ನೀಡ್ತಾ ಇದ್ರೆ ಅಂಥವರ ಸಲಹೆಗಳನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಿ. ನಿಮ್ಮ ಜಾತಕದ ಪ್ರಕಾರ ಇವರಿಂದ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಒಬ್ಬ ವ್ಯಕ್ತಿ ನಿಮ್ಮಿಂದ ಒಳ್ಳೆಯದನ್ನು ಬಯಸ್ತಾನೋ ಅಥವಾ ಕೆಟ್ಟದನ್ನು ಬಯಸ್ತಾನೋ ಅದನ್ನು ನೀವು ಮಾತುಗಳಿಂದ ಮತ್ತು ಕೆಲವು ಸಂಬಂಧಗಳನ್ನು ನೋಡಿಕೊಂಡು ತಿಳ್ಕೊಳ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಅಂತಹ ಜನರು ಯಾರು, ಅವರೊಂದಿಗೆ ನಿಮ್ಮ ಸಂಬಂಧ ಹೇಗಿರಬೇಕು ಎನ್ನುವುದನ್ನು ಗುರುತಿಸಿ. ಹಾಗಾದರೆ ಖಂಡಿತವಾಗಿ ನೀವು ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳನ್ನು ಅವರೊಂದಿಗೆ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ಅವರು ಹೇಳೋದೆಲ್ಲ ಕುರುಡರಾಗಿ ನಂಬೇಡಿ. ಅದಲ್ಲದೆ ಅವರೊಂದಿಗೆ ಹಣಕಾಸಿನ ವ್ಯವಹಾರದಲ್ಲಿ ತೊಡಗಬೇಡಿ. ಅವರ ಮಾತುಗಳನ್ನು ಕೇಳಿ ಶೂರಿಟಿ ಬಾಂಡ್ಗಳಿಗೆ ಸಹಿ ಹಾಕೋದು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಕೆಲಸವನ್ನು ಮಾಡಬೇಡಿ. ಅವರ ಸಲಹೆ ಅನುಸರಿಸುವ ಮೊದಲು 10 ಬಾರಿ ಯೋಚನೆ ಮಾಡಿ. ನಿಮ್ಮ ಕುಲದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರ ಜನರ ನಡುವೆ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಸಲಹೆಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಪ್ರಯೋಜನಕಾರಿಯಾಗಿರುತ್ತೆ. ನಾವು ಹೇಳುವಂತಹ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಒಳಿತಿಗಾಗಿ ಆಗಿರುತ್ತೆ. ಈ ಸಮಯ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಸ್ಪಷ್ಟವಾದ ನಿರ್ಧಾರಗಳು ಮುಂದಿನ ಹಲವಾರು ವರ್ಷಗಳವರೆಗೂ ನೀವು ಮತ್ತು ನಿಮ್ಮ ಕುಟುಂಬವು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಸಂದರ್ಭದಲ್ಲಿ ಕೆಟ್ಟ ಜನರ ಸಹವಾಸವನ್ನು ನಿಲ್ಲಿಸೋದು ಅದ್ಭುತವಾಗಿ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ಶನಿ ದೇವರು ನಿಮಗೆ ಪರೀಕ್ಷೆಯನ್ನು ಕೊಡ್ತಾನೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಅದ್ಭುತವಾದ ಜೀವನವನ್ನು ಕೂಡ ಕಟ್ಟಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ. ತಪ್ಪು ಜನರ ಜೊತೆ ನೀವು ಸೇರಿ ತಪ್ಪು ಕೆಲಸವನ್ನು ಮಾಡಿದಾಗ ದೇವರ ಆಶೀರ್ವಾದ ನಿಂತು ಹೋಗುತ್ತೆ. ದುಷ್ಟ ಶಕ್ತಿಗಳ ಕಾಟ ಮತ್ತು ಕೆಟ್ಟ ಕಣ್ಣಿನ ಪ್ರವೇಶ ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಈ 3 ಅಕ್ಷರದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ, ವಿಶೇಷವಾಗಿರುವಂತಹ ತಾಳ್ಮೆಯನ್ನು ವಹಿಸಿ ಎಲ್ಲವನ್ನ ತಿಳಿದುಕೊಂಡು ನಿಮಗೆ ಸರಿ ಅನಿಸೋದನ್ನು ಮಾಡಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ನಿಮ್ಮ ಜೀವನ ಇನ್ನು ಮುಂದೆ ಸಕಲ ಸೌಭಾಗ್ಯದ ಸಮೇತವಾಗಿ ಅದ್ಭುತವಾಗಿರಲಿ ಎಂದು ಹಾರೈಸುತ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.